ತಾಕತ್ತಿಲ್ಲ ನಿಮಗೆ. ಟೆರರಿಸ್ಟ್ಗಳಿಗೂ ನಿಂದಿಸಿದರೆ ನಮ್ಮ ಮುಸ್ಲಿಂ ವೋಟ್ ಕಡಿತ ಆಗ್ತಾವೆ ಅನ್ನುವಂಥ ಭಯ ನಿಮ್ಮಲ್ಲಿದೆ. ಹೀಗಾಗಿ ಮುಸ್ಲಿಂ ತುಷ್ಟೀಕರಣದಿಂದಾಗಿ ದೇಶದಲ್ಲಿ ಇಂತಹ ಅನಾಹುತಗಳನ್ನು ನಾವು ಕಾಣಬೇಕಾಗಿದೆ. ಆಮೇಲೆ ಅನಕ್ಷರಸ್ಥರೇ ಉಗ್ರವಾದಿಗಳಾಗ್ತಾರೆ ಅನ್ನುವಂಥ ಆರೋಪ ಇತ್ತು. ಇವತ್ತು ಬಂಧಿಸಿರುವಂಥವರೆಲ್ಲರೂ ಕೂಡ ಮೆಡಿಕಲ್ ಡಿಗ್ರಿಯನ್ನು ತೆಗೆದುಕೊಂಡವರು. ನುರಿತ ವೈದ್ಯರ ತಂಡವೇ 3,000 kg ಸ್ಫೋಟಕಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಇದಕ್ಕೇನು ಹೇಳುತ್ತೆ ಕಾಂಗ್ರೆಸ್ಸು? MI ಪಾಟೀಲ್ RSS ದೇಶ ಹೊಡೆಯುತ್ತೆ ಅಂತ ಮೊನ್ನೆ ದಿನ ಅವರು ಹೇಳಿಕೆ ಕೊಟ್ಟರು. ಇವತ್ತು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಜೈಷೆ ಮೊಹಮ್ಮದ್ ಬಗ್ಗೆ ಇವತ್ತು ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ ಅವರು. BK ಹರಿಪ್ರಸಾದ್ ಇವರೆಲ್ಲರೂ ಒಂದು ಸಮುದಾಯವನ್ನು ಓಲೈಸಿಕೊಳ್ಳುವುದಕ್ಕಾಗಿ ಇಸ್ಲಾಮಿಕ್ ಟೆರರಿಸ್ಟನ್ನು ಟೀಕೆ ಮಾಡದೇನೆ ಬಾಯಿಗೆ ಕಾಂಗ್ರೆಸ್ ಬೀಗ ಹಾಕೊಂಡು ಕೂತ್ಕೊಂಡಿದ್ದಾರೆ. ಇದು ರಾಷ್ಟ್ರದ ಭದ್ರತೆಗೆ ಬಹಳ ದೊಡ್ಡ ಅಪಾಯ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನದ ಅಡಿಯಲ್ಲಿ ಸರ್ಕಾರ ನಡೆಸಬೇಕು, ಸಂವಿಧಾನದ ಅಡಿಯಲ್ಲಿ ಆಡಳಿತ ನಡೆಸಬೇಕು ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದು ನೋಡಿದರೆ ಎಲ್ಲೋ ಇಂತಹ ಕೃತ್ಯಗಳಿಗೆ ಇವರ ಮೌನ ಸಮ್ಮತಿ ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. RSS ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಇಲ್ಲಿ ಕೆಲ ಸಂಘಟನೆಗಳು ನೀಲಿ ಶಾಲ್ ಹಾಕೊಂಡು ಬಂದು, ಅವರೆಲ್ಲ ಹಸಿರು ಶಾಲ್ ಹಾಕೊಳ್ಳೋರು, ನೀಲಿ ಶಾಲ್ ಹಾಕೊಂಡು ಬಂದು ಪ್ರಿಯಾಂಕಾ ಖರ್ಗೆ ಅವರ ಫೋಟೋ ಇಟ್ಕೊಂಡು ಆಜಾದಿ ಆಜಾದಿ ಅಂತ ಕಲಬುರಗಿ ನಗರದ ವೃತ್ತದಲ್ಲಿ ನಿಂತ್ಕೊಂಡು ಕೂಗ್ತಾ ಇದ್ರು. ಹಮ್ ಚೀನ್ ಕೆ ಲೇಂಗೆ ಆಜಾದಿ, ಹಕ್ ಹಮಾರಿ ಆಜಾದಿ, ಗೂಂಡಾಗರ್ದಿ से आजादी, तुम डंडा लाओ, तुम पुलिस को लाओ, हमें चाहिए आज़ादी, ಮೋದಿ ತು ಸುನ್ಲೆ ಆಜಾದಿ ಅಂತ ಕೂಗಿದ್ರಲ್ಲ. ಈ ಆಜಾದಿ ಬಯಸುವವರು ಇವತ್ತ್ಯಾಕೆ ಬಾಯಿ ತೆಗ್ತಾ ಇಲ್ರಿ? ರಸ್ತೆಗೆ ಯಾಕೆ ಇಳಿತಾ ಇಲ್ಲ? ಇಂಥವರ ಕುಮ್ಮಕ್ಕಿನಿಂದಲೇ ಭಯೋತ್ಪಾದನಾ ಸಂಘಟನೆಗಳು ದೇಶದಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿ ನಿಲ್ತಾ ಇದ್ದಾವೆ. ಇದು ಕೇವಲ ಟೆರರಿಸ್ಟ್ಗಳ ಗುರಿ ರಾಷ್ಟ್ರಭಕ್ತರಿಗಲ್ಲ, ಭಾರತದಲ್ಲಿರುವಂತಹ 147 ಕೋಟಿ ಜನರನ್ನು ಗುರಿಯಾಗಿಸಿಕೊಂಡು ಇವರು ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ಮುಸ್ಲಿಂ ಇದ್ದಾನೆ, ಇಲ್ಲಿ ಹಿಂದೂ ಇದ್ದಾನೆ. ನಾನು ಬಾಂಬ್ ಬ್ಲಾಸ್ಟ್ ಮಾಡಿದರೆ ಹಿಂದೂಗಳಷ್ಟೇ ಸಾಯ್ತಾರೆ, ಮುಸ್ಲಿಮ್ ಸಾಯೋದಿಲ್ಲ ಅನ್ನುವಂತಹ ಭಾವನೆ ಇಟ್ಕೊಂಡು ಮಾಡ್ತಾ ಇಲ್ಲ ಅವರು. ಮುಸ್ಲಿಂ ಇರಲಿ, ಹಿಂದೂ ಇರಲಿ, ಒಟ್ಟಿನಲ್ಲಿ ಭಾರತದಲ್ಲಿ ಅಶಾಂತಿ ಸೃಷ್ಟಿ ಮಾಡಬೇಕು ಅಂತ ಮೊನ್ನೆ ಬಾಂಬ್ ಬ್ಲಾಸ್ಟ್ ಮಾಡಿದ ಪರಿಣಾಮ ಮುಸ್ಲಿಮರು ಕೂಡ ಹತರಾದರು. ಇದನ್ನು ಇಲ್ಲಿಯ ಮುಸಲ್ಮಾನರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಸುರಕ್ಷಿತ ಮುಸಲ್ಮಾನರಿಗೆ ಸುರಕ್ಷಿತವಾಗಿರುವಂತಹ ರಾಷ್ಟ್ರ ಈ ಜಗತ್ತಿನಲ್ಲಿ ಯಾವುದಾದ್ರಿದ್ರೆ ಅದು ಭಾರತ. ಅಂಥ ಭಾರತದ ಭೂಮಿಯಲ್ಲೇ ನಿಂತ್ಕೊಂಡು ಆಜಾದಿ ಆಜಾದಿ ಅಂತ ಹೇಳಿ JNU ಮಾದರಿಯಲ್ಲಿ ನೀವು ಘೋಷಣೆ ಕೂಗ್ತೀರಂದರೆ ನೀವು ರಾಷ್ಟ್ರಭಕ್ತರಲ್ಲ ಅಂತ ಇವತ್ತು ನಾವು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀವಿ.